ನನ್ ಹೆಸ್ರು ಸುಜಾತ್. ನಮ್ಮಪ್ಪ ಅಮ್ಮನಿಗೆ ನಾನೊಬ್ಳೇ ಮಗಳು. ನನ್ನಪ್ಪ ನಾನ್ ಚಿಕ್ಕವಳಾಗಿದ್ದಾಗ್ಲೇ ಕ್ಯಾನ್ಸರ್ ಬಂದು ತೀರಿಕೊಂಡ್ರು. ಅಮ್ಮನೇ ನನಗೆ ತಂದೆಯಾಗಿ ಬೆಳೆಸಿ 10ನೇ ತರಗತಿಯವರೆಗೂ ಓದಿಸಿ ಕಾರಣಾಂತರದಿಂದ ನನ್ನ ಮದುವೆಯನ್ನು ಬೇಗ ಮಾಡಿ ಮುಗಿಸಿದ್ರು. ನನ್ನ ಮದುವೆಯಾಗಿ 3 ವರ್ಷವಾಗ್ತಿದೆ. ನನ್ನ ಗಂಡನ ಪರಾಕ್ರಮದಿಂದ ಒಂದು ಮಗು ಕೂಡ ಹುಟ್ಟಿದೆ. ಈಗ ಹೇಳಲು ಹೊರಟಿರುವುದು ನನ್ನ ಹಿಂದಿನ ಕಥೆಯ ಬಗ್ಗೆ. ಮೊದಲ ಬಾರಿ ತನ್ನ ಹೆಣ್ಣತನವನ್ನು ದೋಚಿದ ಒಬ್ಬ ಪೋಲಿ ಹುಡುಗನ ಬಗ್ಗೆ. ನಾನು ಮದುವೆಗೂ ಮುಂಚೆ ಒಂದು ಮಗುಗೆ ತಾಯಿಯಾಗ್ಬೇಕಿತ್ತು. ಆ ಮಗು ಕೊಟ್ಟ ಪುಣ್ಯಾತ್ಮನ ಬಗ್ಗೆ. ಫ್ರೆಂಡ್ಸ್, ಈ ಕಥೆ ತುಂಬಾ ಸೂಪರ್ ಅಂತಲೇ ಹೇಳ್ಬಹುದು. ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ಕಥೆಯನ್ನು ನೋಡಿ. ಈ ಘಟನೆ ನಡೆದಿದ್ದು ನಾನು 10ನೇ ತರಗತಿಯಲ್ಲಿದ್ದಾಗ. ನಾನು ವ್ರತುಮತಿಯಾಗಿ ಕೇವಲ 6 ತಿಂಗಳಾಗಿತ್ತು. ಮೈಕೈ ತುಂಬ್ಕೊಂಡು ತೊಂಡೆಹಣ್ಣಿನಂಟಿದ್ದ ನನ್ನ ಸೌಂದರ್ಯವನ್ನು ಹಿಂಡಿ ಹಿಪ್ಪೆ ಮಾಡಿಬಿಟ್ಟ ನನ್ನ ಚಿಕ್ಕಪ್ಪನ ಮಗ. ಅವನ ಹೆಸರು ಸೋಮು. ನನಗಿಂತ 1 ವರ್ಷ ಚಿಕ್ಕವನು. 9ನೇ ತರಗತಿಯ ಓದೋದು ಒಂದನ್ನು ಬಿಟ್ಟು ಎಲ್ಲಾ ಗಣಂದಾರಿ ಕೆಲ್ಸಗಳನ್ನು ಮಾಡ್ತಿದ್ದ. ಅಂದ್ರೆ ಅವನಿಗೆ ಆಸಕ್ತಿ ಜಾಸ್ತಿ ಅಂತ. ನನಗಾಗ ಗೊತ್ತಿರ್ಲಿಲ್ಲ. ಅವನು ಯಾವಾಗ ಒಂದು ರಾತ್ರಿ ಪೂರ್ತಿ ನನ್ನ ಜೊತೆ ಕಬಡ್ಡಿ ಆಡಿದ್ನೋ ಆವಾಗ ಗೊತ್ತಾಯ್ತು ಇವನೆಂತ ಕೆತ್ತದವನೋ ಅಂತ. ಸೋಮು ನನಗೆ ಅಕ್ಕ ಅಂತ ಕರೆಯುತ್ತಿದ್ದ. ದಿನ ನಮ್ಮ ಮನೆಗೆ ಬಂದು ನನ್ನ ಜೊತೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದ. ಊರಿನಲ್ಲಿರುವ ಕೆಲವು ಹುಡುಗಿಯರ ಜೊತೆ ಅವನು ಅಂತರ್ಬಹರ ಆಡ್ತಿದ್ರೂ ಕೂಡ ಯಾವತ್ತೂ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದವನಲ್ಲ. ನಮ್ಮಿಬ್ರನ್ನು ನೋಡಿದವರು ಅಕ್ಕ ತಮ್ಮ ಅಂದ್ರೆ ಹಿಂಗೇ ಇರ್ಬೇಕು ಅಂತಲೇ ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ನಾವಿಬ್ರು ಅನ್ಯೋನ್ಯವಾಗಿ ಜೊತೆಯಲ್ಲಿರುತ್ತಿದ್ದೆವು. ಅಕ್ಕ ತಮ್ಮ ಆಗಿದ್ರಿಂದ ನಮ್ಮಿಬ್ಬರಿಗೆ ಯಾವುದೇ ಅಡ್ಡಿ ಆತಂಕಗಳಿರ್ಲಿಲ್ಲ, ಯಾವುದೇ ನಿರ್ಬಂಧವಿರ್ಲಿಲ್ಲ. ಇಬ್ರು ಕೈ ಹಿಡಿದುಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ತಿರುಗಾಡಿದರೂ ಕೇಳುವವರಿರ್ಲಿಲ್ಲ. ಹೀಗಿರುವಾಗ ಅದೊಂದು ದಿನ ನಮ್ಮ ಸಂಬಂಧಿಯ ಮದುವೆ ಇದ್ದ ಕಾರಣ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಹೋಗ್ಲೇಬೇಕಾಯಿತು. ಆಗ ನಮಗೆ ಪರೀಕ್ಷೆಯ ಸಮಯ. ನಾವು ಹೋಗಲು ಆಗ್ಲಿಲ್ಲ. ಆಗ ಅಮ್ಮ ಚಿಕ್ಕಪ್ಪನಿಗೆ ನನ್ನನ್ನು ಒಪ್ಪಿಸಿ ನಾವು ಬರುವವರೆಗೂ ಜೋಪಾನ ಭಾವ, ಇಬ್ರೂ ಓದ್ಕೊಳ್ತಾರೆ, ಹರಟೆ ಹೊಡೆಯುತ್ತಾ ಕುಳಿತುಕೊಳ್ತಾರೆ, ಸ್ವಲ್ಪ ಹೆದರಿಸಿ ಗದರಿಸಿ ಓದಿಸಿ ಅಂತ ಹೇಳಿ ಹೊರಟ್ರು. ನಾನು ಹೋಗಿ ಸೋಮು ಮನೆಯಲ್ಲಿ ಸೋಫಾ ಮೇಲೆ ಕುಳಿತು ಓದುತ್ತಿದ್ದೆ. ಆಗ ಚಿಕ್ಕಪ್ಪ ಸೋಮು ಎಲ್ಲಿದನು ಅನ್ನುತ್ತಾ ಹುಡುಕುತ್ತಾ ಹೊರಗಡೆ ಹೋದ್ರು. ಸ್ವಲ್ಪ ಹೊತ್ತಲ್ಲಿ ಸೋಮು ಬಂದು, ಏನಕ್ಕ ಹೊರಟೋದ್ಲಾ, ಬಗ್ಯಾಳಿಗಳ್ ಮನೆಯಲ್ಲಿಲ್ಲ ಅಂದ್ರೆ ಹಾಯಾಗಿರಬಹುದು ಅನ್ನುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಳಿತ. ಆಮೇಲೆ ನಾನು ಸೋಮು ಮಾತಾಡ್ತಾ ಕುಳಿತಿದ್ದೆವು. ಸಂಜೆ ಆಯಿತು. ಚಿಕ್ಕಪ್ಪ ಹೋಟೆಲ್ನಿಂದ ಊಟವನ್ನು ತಂದರು. ಅದನ್ನು ಮೂವರು ತಿಂದು ಆ ರಾತ್ರಿ ನಾನೊಂದು ರೂಮಿನಲ್ಲಿ, ಅಪ್ಪ ಮಗ ಒಂದು ರೂಮಿನಲ್ಲಿ ಮಲಗಿದೆವು. ಬೆಳಗ್ಗೆ ಆಯಿತು. ನಾನೆದ್ದು ಸ್ನಾನ ಮಾಡ್ದೆ. ಸೋಮನು ಕೂಡ ಸ್ನಾನ ಮಾಡಿ ರೆಡಿಯಾಡ. ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿ ಸ್ಕೂಲಿಗೆ ಹೋದೆವು. ಪರೀಕ್ಷೆ ಬರೆದು ಸಾಯಂಕಾಲ 5 ಗಂಟೆಗೆ ನಾನು ಮತ್ತು ಸೋಮು ಇಬ್ಬರು ಮನೆಗೆ ಬಂದೆವು. ಚಿಕ್ಕಪ್ಪ ಇನ್ನೂ ಮನೆಗೆ ಬಂದಿರ್ಲಿಲ್ಲ. ಅವರು ಬರೋದಕ್ಕೆ 6 ಗಂಟೆ ಆಗುತ್ತೆ ಅಂತ ಹೇಳಿ ನಾನು ಸೋಮು ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು. ಚಿಕ್ಕಪ್ಪ 6 ಗಂಟೆಗೆ ಬಂದು, ಏನೂ ಓದದೆ ಹರಟೆ ಹೊಡಿತಿದ್ಯಾ ಎಂದು ಗದರಿಸಿದರು. ಇವಾಗ್ವರೆಗೂ ಓದ್ಕೊಂಡ್ವೀಯಪ್ಪಾ ಅಂತ ಹೇಳ್ದ. ಸರಿ, ರಾತ್ರಿ ಊಟಕ್ಕೆ ಹೋಟೆಲ್ನಿಂದ ಪಾರ್ಸಲ್ ತರುತ್ತೇನೆ ಅಂತ ಹೇಳಿ ರಾತ್ರಿ ಊಟವನ್ನು ತಂದರು. ನಾನು ಸೋಮು ಊಟವನ್ನು ಮಾಡುತ್ತಿದ್ವಿ. ಹೆಂಡತಿ ಮನೆಯಲ್ಲಿ ಇಲ್ಲ ಅನ್ನೋ ಧೈರ್ಯದಿಂದ ಚಿಕ್ಕಪ್ಪ ಎಣ್ಣೆ ತಂದು ಕುಡಿದು ಫುಲ್ ಟೈಟಾಗಿ ಮಲಗಿದರು. ನಾನು ಊಟ ಮುಗಿಸಿ ಹೋಗಿ ರೂಮಿನಲ್ಲಿ ಮಲಗಿಕೊಂಡೆ. ಸೋಮು ಹಾಲಿನಲ್ಲಿ ಸೋಫಾ ಮೇಲೆ ಮಲಗಿಕೊಂಡ. ಅಷ್ಟರಲ್ಲಿ ಮಳೆ ಶುರುವಾಯಿತು. ದೊಡ್ಡ ದೊಡ್ಡ ಮಿಂಚು ಗುಡುಗುಗಳು, ಅದರ ಜೊತೆ ನಾಯಿಗಳು ಸಹ ಜೋರಾಗಿ ಬೊಗಳಲು ಶುರುಮಾಡಿದವು. ನನಗೆ ಭಯ ಆಗಿ ಸೋಮು ಬಳೆ ಹೋಗಿ, ಲೋ, ನಾಯಿಗಳೊಂತಾರ ಬೊಗಳ್ತಿವೆ, ಬಹುಶಃ ದೆವ್ವ ನೋಡಿ ಬೊಗಳ್ತಿರಬೇಕು. ಯಾವ್ಯಾವಾಗ್ಲೂ ನಮ್ಮನ್ ಪಕ್ಕದಲ್ಲೇ ಮಲಗ್ತಿದ್ದೆ, ನನ್ನೊಬ್ಳಿಗೆ ಭಯ ಆಗ್ತಿದೆ, ನೀನು ನನ್ ಜೊತೆ ಬಂದ್ ಮಲಗು ಅಂದೆ. ಸೋಮುಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಅನಿಸಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ. ಧಡಾರನೇ ಎದ್ದು ನಡೆ ಹೋಗೋಣ ಅಂದ. ನಾನು ಅವನನ್ನು ಕರೆಕೊಂಡು ಬಂದು ಕೆಳಗೆ ಮಲಗಲು ಹೇಳ್ದೆ. ನಾನಲ್ಲಿ ಮಲಗೋದಿಲ್ಲ, ನನಗೆ ಚಳಿಯಾಗುತ್ತೆ ಎಂದು ಕ್ಯಾತೆ ತೆಗೆದ. ನನ್ ಮುದ್ದಲ್ವಾ ನೀನು, ಪ್ಲೀಸ್ ಕಣೋ ಕೆಳಗ್ ಮಲಗು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ದೆ. ಅವನು, ಇಲ್ಲ ಆಗಲ್ಲ ಕಣೇ, ನಿಂಜೊತೆ ಮಲಗಿದ್ರೆ ಏನಾಗೋಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನನ್ ಜೊತೆ ಇರ್ತೀಯ, ರಾತ್ರಿ ಹೊತ್ ಮಾತ್ರ ದೂರ ಓಡ್ತೀಯ, ಅದೇನೋ ಮಾಡ್ಬಾರದು ಮಾಡ್ಬಿಟ್ಟಿದ್ದೇನಾ ನಿನ್ಗೆ, ನಾನಿಲ್ಲೇ ಮಲಗೋದು ಅಂತ ಹೇಳಿ ಮಂಚ ಹತ್ತಿದ. ನಾನು, ಸರಿ ಕಣೋ, ಮಂಚದ ಆ ತುದಿಯಲ್ಲಿ ಮಲಗು, ನಾನು ಈ ತುದಿಯಲ್ಲಿ ಮಲಗ್ತೇನೆ ಅಂತ ಹೇಳ್ದೆ. ಅವನು, ಯಾರು ಯಾರತ್ರನೂ ಇಲ್ಲದಿರುವುದು ಇವಳತ್ರ ಇದೆ ಅನ್ನೋ ಹಾಗೆ ಮಾಡ್ತಿದ್ದಾಳೆ ಎಂದು ಗೊಣಗಿದ. ನಾನು, ಏನ್ ಹೇಳಿದ್ದು ಅಂತ ಕೇಳ್ದೆ. ಏನೂ ಇಲ್ಲ ಮಹಾತಾಯಿ, ಗುಡ್ ನೈಟ್ ಹೇಳ್ದ ಅನ್ನುತ್ತಾ ಮುಖ ಉದಿಸಿಕೊಂಡು ರಗ್ಗನ್ನು ಮುಚ್ಚಿಕೊಂಡ. ನಾನು ಸರಿ ಅಂತ ಹೇಳಿ ಮಲಗಿಕೊಂಡೆ. ಮಳೆ ಜೋರಾಗುತ್ತಲೇ ಇತ್ತು. ಅದರ ಜೊತೆ ನಾಯಿಗಳ ಕಾಟ ಬೇರೆ. ಧರಢಮಾರನ್ನು ಗುಡುಗಿನ ಅರ್ಭಟಕ್ಕೆ ನಾನು ಬೆಚ್ಚಿಬಿದ್ದು ಅವನ ಕಡೆ ಜರುಗಿದೆ. ಹಾಗೆ ನಿದ್ದೆ ಬರುವ ಅನುಭವವಾಗಿ ಕಣ್ಮುಚ್ಚಿದೆ. ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ನನ್ನ ಜಡೆ ಎಳೆಯುತ್ತಿರುವ ಹಾಗೆ ಫೀಲಾಗಿ ಎಚ್ಚರವಾಯಿತು. ಏನದು ಅಂತ ನೋಡಿದ್ರೆ ಸೋಮು ನನ್ನ ಜಡೆಯನ್ನು ಎತ್ತಿ ಮೂಸುತ್ತಾ ಉಸಿರೆಳೆದುಕೊಳ್ತಿದ್ದ. ನಾನು, ಏನಾಯ್ತಿವನಿಗೆ ಎಂದು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ಕಣ್ಮುಚ್ಚಿ ಮದುಬಂದ ಟಗರಿನಂತೆ ನನ್ನ ಜಡೆ ಮೂಸುತ್ತಾ ಮಜಾ ತಗೋತಿದ್ದ. ಅವನ ಚಡ್ಡಿ ಉಬ್ಬಿಕೊಂಡು ನೋಡುತ್ತಿದೆ. ಅದನ್ನು ನೋಡಿ ನನಗೆ ಒಂಥರ ಆಗಿ ಎತ್ತ ಅನ್ಕೊಂಡೆ. ಆಮೇಲೆ
ಲೋ ಸೋಮು, ಏನಿದು, ನನ್ ಜಡೆಯನ್ನು ಯಾಕೆ ಹೆಣ್ಕೊಂಡಿದ್ಯಾ, ಬಿಡು ಅಂದೆ. ಅವನು, ಅಕ್ಕ, ನಿನ್ ಜಡೆ ಗಮ್ಮಂತಿದೆ, ಯಾವ ಶ್ಯಾಂಪೂ ಯೂಸ್ ಮಾಡ್ತೀಯಾ ಅಂದ. ನಾನು ಕೋಪದಲ್ಲಿ, ಈ ಕೋತಿ ಚೇಷ್ಟೆ ಬಿಟ್ಟು ಸುನ್ನೆ ಮಲಗಿದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಅಂತಾರೆ. ಅದೇ ಸಮಯದಲ್ಲಿ ಮತ್ತೊಂದು ಜೋರಾದ ಗುಡುಗು ಬಡಿದು ನಾನು ಅಮ್ಮ ಎಂದು ಹೆದರಿ ಅವನನ್ನು ಅಪ್ಪಿಕೊಂಡೆ. ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಸೋಮುನು, ಹೆದರಬೇಡ ಅಕ್ಕ, ನಾನಿದ್ದೇನೆ, ಏನೂ ಆಗಲ್ಲ ಎಂದು ನನ್ನ ಹಿಂದೆ ಅಮ್ಮುಕುತ್ತಾ ನನ್ನ ಕೆನ್ನೆಗಳಿಗೆ ಉಮ್ಮ ಕೊಟ್ಟ. ನಾನು ಭಯದಲ್ಲಿ ನಡುಗುತ್ತಿದ್ದೆ. ಅವನು ಧೈರ್ಯ ಹೇಳುವ ನಾಟಕ ಮಾಡುತ್ತಾ ನನ್ನ ಕತ್ತಿನ ಕೆಳಗೆಲ್ಲ ಕೈಯಾಡಿಸಲು ಶುರು ಮಾಡಿದ. ನನಗೆ ಏನೇನೋ ಆಗುತ್ತಿದೆ. ಅವನು ನನ್ನ ಮೈಪೂರ್ತಿ ಆಕ್ರಮಣ ಮಾಡಿಕೊಂಡು ಮೇಲೆ ಬಂದು ನನ್ನ ಹೆಣ್ಣತನ ದೋಚಲು ಆರಂಭಿಸಿದ. ಆ ಕ್ಷಣದಲ್ಲಿ ನನ್ನ ಬುದ್ಧಿಗೆ ಏನಾಯಿತೆಂದು ಗೊತ್ತಾಗಲಿಲ್ಲ. ಅವನು ಏನು ಮಾಡುತ್ತಿದ್ದರೂ ನೋವೆನ್ನಲು ಮನಸ್ಸಾಗದೆ ಅವನ ಕೈವಶವಾಗುತ್ತಾ ಹೋದೆ. ನಾವಿಬ್ಬರೂ ಮೌನದ ದಿಗ್ಬಂಧನದಲ್ಲಿ ಬಂದಿಯಾಗಿ ಒಬ್ಬರಿಗೊಬ್ಬರು ಶರಣಾಗಿ ಹೊಸ ಪ್ರಪಂಚಕ್ಕೆ ನನ್ನನ್ನು ಕರೆದೊಯ್ದ. ಮೊದಲ ಬಾರಿ ಇಂತಹ ಅನುಭವ ನನಗಾಗುತ್ತಿರುವುದು. ಏನೂ ತಿಳಿಯದ ಅನುಭೂತಿ ಮೂಡುತ್ತಿದೆ. ಅವನಂತೂ ಇಂತಹ ಕೆಲಸದಲ್ಲಿ ನೆಸ್ಸಿಮ. 10 ಜನರಿಗೆ ತನ್ನ ತಾಕತ್ತು ತೋರಿಸಿ ನನಗೂ ತೋರಿಸುತ್ತಿದ್ದಾನೆ. 10 ನಿಮಿಷದಲ್ಲೇ ತನ್ನ ಕೆಲಸವನ್ನು ಮುಗಿಸಿದರೂ ಕೂಡ ಹಾಗೆ ಮುಂದುವರೆದು ಹರಿಯುತ್ತಿದ್ದಾನೆ. ಈ ಸಲ ಅರ್ಧ ಗಂಟೆ ಭಜ್ಜಿ ಮಾಡಿ ಮತ್ತೊಮ್ಮೆ ಅದರೊಳಗೆ ತುಂಬಿಸಿದ. ನನಗೆ ಆಗ ಅರಿವಾಯಿತು, ಅಯ್ಯಯ್ಯೋ, ಏನಾದ್ರೂ ಹೆಚ್ಚು ಕಡಿಮೆಯಾದ್ರೆ ಏನು ಗತಿ ಅಂತ. ನಾನು ಅವನಿಂದ ಬಿಡಿಸಿಕೊಂಡು ಮೇಲೆದ್ದು, ಯಾಕೋ ಹೀಗೆ ಮಾಡ್ದೆ, ಕೆಳಗೆ ಮಲಗು ಅಂತ ನಾನು ಎಷ್ಟು ಹೇಳಿದರೂ ಕೇಳದೆ ಈ ರೀತಿ ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ಅಳಲು ಶುರು ಮಾಡ್ದೆ. ಅವನು, ಜೋರಾಗಿ ಮಾತಾಡ್ಬೇಡ, ಸುಮ್ಮಿರೆ, ಅಪ್ಪ ಎದ್ರೆ ತಿಥಿ ಮಾಡ್ಬಿಡ್ತಾನೆ, ಎಣ್ಣೆ ಬೇರೆ, ದೊಡ್ಡವನೇ ಕಿಕ್ನಿಲ್ಲಿ ಸಾಯಿಸೋಕು ಹಿಂದೆ ಮುಂದೆ ನೋಡಲ್ಲ, ಏನೂ ಆಗಲ್ಲ, ಸುಮ್ಮಿರು ಅಂತ ಹೇಳಿ ನನ್ನ ಬಾಯನ್ನು ಮುಚ್ಚಿದ. ನಾನು, ಬಿಡು, ಮಾಡೋದೆಲ್ಲ ಮಾಡಿ ಈಗ ಏನೂ ಆಗಲ್ಲ ಅನ್ನುತ್ತಿದ್ಯಾ ಎಂದು ಮತ್ತೆ ಅಳಲು ಶುರು ಮಾಡ್ದೆ. ಆಗ ಅವನು, ಅಯ್ಯೋ ಪೆದ್ದಿ, ನಾನು ಎಷ್ಟು ಹುಡುಗಿಯರಿಗೆ ಮಾಡಿದ್ದೀನಿ, ಅವರಿಗೆ ಏನೂ ಆಗಲ್ಲ ಅಂದ ಮೇಲೆ ನಿನಗೇನಾಗುತ್ತೆ, 1 ಸಲ ಮಾಡಿದ್ರೆ ನೀನು ಅಮ್ಮ ಆಗಲ್ಲ, 50-60 ಸಲ ಮಾಡಿದ್ರೆ ಮಕ್ಕಳಾಗುವುದು ಅಂತ ಹೇಳಿ ಪೂಸಿ ಹೊಡ್ದ. ನಾನು, ಹೌದೇನೋ, ಇವನು ಹೇಳುತ್ತಿರುವುದು ನಿಜವೇ ಇರಬೇಕು, 1 ಸಲ ಅದಕ್ಕೆಲ್ಲ ಗರ್ಭ ನಿಲ್ಲಲ್ಲ ಅಂತ ಅನ್ಕೊಂಡೆ. ಅವನು ನನ್ನ ಪಕ್ಕ ಮಲಗಿ ಎಲ್ಲೆಲ್ಲೋ ಕೈ ಹಾಕುತ್ತಾ ಮತ್ತೊಮ್ಮೆ ಮಾಡೋಣ ಎಂದು ಬಿಡಿಸಲು ಶುರು ಮಾಡಿದ. ನಾನು, ಬೇಡ ಕಣೋ, ನಿನ್ನ ಸಹವಾಸ ಅಂತ ಹೇಳಿ ಎದ್ದೇಳುತ್ತಿದ್ದೆ. ಅವನು, ಪ್ಲೀಸ್ ಕಣೆ, 1 ಸಲ ಮಾತ್ರ, ಮುಂದೆ ಮಾಡೋದಿಲ್ಲ, ಹಿಂದೆ ಮಾಡ್ತೀನಿ ಎನ್ನುತ್ತಾ ನಾನು ಒಪ್ಪುವವರೆಗೂ ಬಿಡ್ಲೇ ಇಲ್ಲ. ಕೊನೆಗೆ ಹಾಳಾಗ್ಹೋಗ್ಲಿ ಅಂತ ಒಪ್ಕೊಂಡೆ. ಹಿಂದೆ ಬಂದು ಅದು ನುಗ್ಗದಿದ್ದರೂ ಬಿಡದೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ದಬಾಯಿಸಿ ತಳ್ಳಿ 3/4 ಗಂಟೆ ತಟ್ಟಿದ. ಮಳೆ ಕೂಡ ನಿಂತು ಪ್ರಕೃತಿ ತಣ್ಣಗಾಗುತ್ತಿದೆ. ಹಿಂದೆ ತಡೆಯೋಕಾಗದಷ್ಟು ನೋವು ಬರುತ್ತಿದೆ. ಚಿಕ್ಕಪ್ಪ ಎದ್ರೆ ಏನು ಗತಿ ಅನ್ನೋ ಭಯ ನಮ್ಮಿಬ್ಬರಲ್ಲಿ ಇದ್ದರೂ ಕೂಡ ಪರಿಸ್ಥಿತಿಗೆ ಶರಣಾಗಿದ್ದೆವು. ಅವನ ಪೋಲಿ ಆಟಕ್ಕೆ ರಾತ್ರಿ ಕಳೆದಿದೆ ಗೊತ್ತಾಗಲೇ ಇಲ್ಲ. ಬೆಳಗ್ಗೆ ಆದ ಮೇಲೆ ನಾವು ಎದ್ದು ಸ್ನಾನ ಮಾಡಿ ಪರೀಕ್ಷೆ ಬರೆಯಲು ಸ್ಕೂಲಿಗೆ ಹೋದೆವು. ಕ್ವೆಶ್ಚನ್ ಪೇಪರ್ ನೋಡಿದರೆ ಯಾವ ಒಂದು ಉತ್ತರವೂ ನನಗೆ ಹೊಳೆಯುತ್ತಿಲ್ಲ, ಯಾವುದೂ ನೆನಪಿಗೆ ಬರುತ್ತಿಲ್ಲ. ರಾತ್ರಿ ನಡೆದ ಘಟನೆ ಏನೆಂದು ಕಣ್ಮುಂದೆ ಬರುತ್ತಿದೆ. ಎಷ್ಟು ಬೇಗ ಸೋಮನನ್ನು ನೋಡ್ತೀನಿ ಅಂತ ಅನಿಸುತ್ತಿದೆ. ಹಾಗೂ ಹೀಗೂ ಎಕ್ಸಾಮ್ ಬರೆದೆ ಹೊರಗೆ ಬಂದೆ. ಸೋಮು ನನಗಾಗಿ ಕಾಯುತ್ತಾ ನಿಂತಿದ್ದ. ನಾವಿಬ್ರು ಸೇರಿ ಮಾತಾಡಿಕೊಂಡು ದಾರಿಯಲ್ಲಿ ಬರುವಾಗ, ಅಕ್ಕ, ಮನೆಯಲ್ಲಿ ಅವಕಾಶ ಸಿಗೋದಿಲ್ಲ, ನೀನು ಮನಸ್ಸು ಮಾಡಿದ್ರೆ ಇಲ್ಲೇ ಎಲ್ಲಾದ್ರೂ 1 ಸಲ ಮಾಡ್ಕೊಂಡು ಹೋಗೋಣ ಅಂತ ನನಗೆ ಕೆರಳಿಸಲು ಮುಂದಾದ. ನಾನು, ಬೇಡ ಕಣೋ, ಅಮ್ಮ ಬಂದಿರ್ತಾರೆ, ಲೇಟಾದ್ರೆ ಬೈತಾರೆ ಅಂತ ಹೇಳ್ದೆ. ಲೇಟಾಗೆಲ್ಲ 5 ನಿಮಿಷ ಅಂತ ಹೇಳಿ ನನ್ನ ತಲೆ ಕೆಡಿಸಿ ಪಕ್ಕದಲ್ಲಿದ್ದ ಹೊಲದಲ್ಲಿ ಹಾಕಿಕೊಂಡು 3/4 ಗಂಟೆಯ ಕೆಲಸ ಮಾಡಿದ. ತದನಂತರ ನಾವು ಮನೆಗೆ ಹೋದೆವು. ಅಷ್ಟರಲ್ಲಿ ನನ್ನ ಅಮ್ಮ ಬಂದಿದ್ದರು. ಅಮ್ಮನ ಜೊತೆ ರಾತ್ರಿ ಕಳೆದು ಮರುದಿನ ಎದ್ದು ಸ್ಕೂಲಿಗೆ ಹೋದೆವು. ಮನೆಗೆ ಬರುವಾಗ ಮತ್ತೊಮ್ಮೆ ಆ ಕೆಲಸ ಮಾಡಿದ. ಹೀಗೆ ಪರೀಕ್ಷೆ ಮುಗಿದ ಮೇಲೂ ನಾವು ಸುಮ್ಮನಿರ್ಲಿಲ್ಲ. ಒಬ್ಬರಿಗೊಬ್ಬರು ಅಡಿಕ್ಟ್ ಆಗಿ ಗ್ಯಾಪ್ ಸಿಕ್ಕಿದ ಪ್ರತಿ ಸಾರಿ ಅಂದರ್ಬಾಹರ ಆಡ್ತಿದ್ದೆವು. ಹೀಗೆ 3 ತಿಂಗಳು ಕಳೆದ ಮೇಲೆ ನಾನು ವಾಂತಿ ಮಾಡಿಕೊಂಡೆ. ನನ್ನ ಹೊಟ್ಟೆ ಸ್ವಲ್ಪ ಸ್ವಲ್ಪ ಮುಂದೆ ಬರಲು ಶುರುವಾಯಿತು. ನಾನು ತಿಂಗಳು ತಪ್ಪಿದಾಗ ನನ್ನ ಅಮ್ಮನಿಗೆ ನನ್ನ ಮೇಲೆ ಅನುಮಾನ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸಿದಾಗ ಗೊತ್ತಾಯಿತು ನಾನು ಅಮ್ಮ ಆಗಿದ್ದೇನೆ ಅಂತ. ಅಮ್ಮ ನನ್ನನ್ನು ಮನೆಗೆ ಕರೆದುಕೊಂಡು ಬಂದು ಸಿಕ್ಕಾಪಟ್ಟೆ ಬಡದಳು. ಯಾರವನು ಹೇಳೆ ಎಂದು ಬೈದಳು. ನಮ್ಮ ಮಾನಹರಾಜೆ ಅಡ್ಬೆಟ್ಟೆ ಎಂದು ಊದಳು. ನಾನು ಅಳುತ್ತಿದ್ದ ಬರಿ ನೋಡಿ ಅಪ್ಪ ಅಮ್ಮ ಕೂಡ ಬಂದರು. ಏನಾಯಿತು ಎಂದು ಕೇಳಿದಾಗ ನನ್ನಮ್ಮ ಎಲ್ಲಾ ವಿಷಯವನ್ನು ಅವರಿಗೆ ಹೇಳಿದಳು. ಆಗ ಚಿಕ್ಕಪ್ಪ, ಚಿಕ್ಕಮ್ಮ ಇಬ್ಬರೂ ಸುಜಾತ, ಇದಕ್ಕೆ ಕಾರಣ ಯಾರು ಎಂದು ನನ್ನ ಬಲವಂತ ಮಾಡಿ ಕೇಳಿದರು. ನಾನಾಗ ನಡೆದ ಎಲ್ಲಾ ವಿಷಯವನ್ನು ಹೇಳಿಬಿಟ್ಟೆ. ನನ್ನ ಮಾತನ್ನು ಕೇಳಿದ ಚಿಕ್ಕಪ್ಪ, ಸೋಮುಗಿ ಏನೋ ಬಂದಿತ್ತು, ನಿನಗೆ ದೊಡ್ಡ ರೋಗ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಹೊಟ್ಟೆ ತುಂಬಿಸಿ ಕೂರಿಸಿದ್ದೀಯಲ್ಲ ಎಂದು ಚಿಕ್ಕಪ್ಪಗೆ ಬೆಲ್ಟ್ನಿಂದ ಸಿಕ್ಕಾಪಟ್ಟೆ ಹೊಡೆದರು. ನನ್ನಮ್ಮ ಈಗ ಏನು ಮಾಡ್ಲಿ ಅಂತ ಅಳುತ್ತಾ ಕುಳಿತುಕೊಂಡಾಗ ಚಿಕ್ಕಪ್ಪ ಅನೀತಾಗೆ ನಾಟಿ ಔಷಧಿ ಕೊಡಿಸಿ ಅದನ್ನು ಕರಗಿಸಿ ಬಿಡೋಣ, ಆನಂತರ ಯಾರಾದ್ರೂ ಹುಡುಗನನ್ನು ನೋಡಿ ಮದುವೆ ಮಾಡಿಬಿಡೋಣ ಎಂದು ಸಲಹೆ ಕೊಟ್ಟರು. ನನ್ನಮ್ಮನಿಗೆ ಏನು ಮಾಡಬೇಕು ದೋಚದೆ ಸರಿ ಅಂತ ಹೇಳಿ ಗುಟ್ಟಾಗಿ ನನಗೆ ಮಂಗಳೂರಿಗೆ ಕಳಿಸಿ ನಾಟಿ ಔಷಧಿ ಕೊಡಿಸಿ ಹೊಟ್ಟೆಯನ್ನು ಕರಗಿಸಿದರು. ಆಮೇಲೆ ಕರೆಕೊಂಡು ಬಂದು ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿದರು. ನನ್ನ ಗಂಡ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ನನಗೆ ಚೆನ್ನಾಗಿಯೇ ಸಾಕುತ್ತಿದ್ದಾರೆ.
ಸೋಮುಗೂ ಹುಡುಗಿ ನೋಡಿ ಮದುವೆ ಮಾಡಿದ್ದಾರೆ. ಹೀಗೆ 18ನೇ ವಯಸ್ಸಿನಲ್ಲಿ ನಾನು ಅಮ್ಮ ಆಗಲು ಹೊರಟಿದ್ದೆ. ಸೋಮು 17ನೇ ವಯಸ್ಸಿನಲ್ಲಿ ಅಪ್ಪ ಆಗಲು ಹೊರಟಿದ್ದ. ಈಗ ಸೋಮು ಹೊಲದ ಕೆಲಸ ಮಾಡಿಕೊಂಡು ಹೆಂಡತಿ ಜೊತೆ ಚೆಂದಾಗಿದ್ದಾನೆ. ಆದ್ರೆ ನಾನು ಹಬ್ಬ ಹರಿದಿನಗಾಯಕ್ಕೆ ಊರಿಗೆ ಹೋದಾಗ ನನ್ನನ್ನು ಜುಲುಸೂರಿಸಿಕೊಂಡು ನೋಡುವ ಬುದ್ಧಿ ಮಾತ್ರ ಇನ್ನೂ ಹೋಗಿಲ್ಲ. ನನ್ನ ಕಥೆಯಲ್ಲಿ ನಾನು ಕಲಿತ ಬುದ್ಧಿ ಏನೆಂದರೆ, ಯಾರನ್ನು ನಂಬಿ ನಮ್ಮ ಮಕ್ಕಳನ್ನು ಪಕ್ಕದ ಮನೆಗೆ ಬಿಟ್ಟು ಹೋಗಬಾರದು, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಎಂದು ಹೇಳುತ್ತಾ. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.